ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಮಾವಿನಕಾಯಿ ಪಿಕಲ್ಸ್ ಅಥವಾ ಖಾರ ಹೇಗ್ ಮಾಡೋದು ಅನ್ನೋದು ನೋಡೋಣ. ಈಗ ಸೀಸನ್ ಬಂದಿದೆಯಲ್ಲ ಮಾವಿನಕಾಯ್ದು, ಹಾಗಾಗಿ ಪಿಕಲ್ಸ್ ಅನ್ನೋದು ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗುತ್ತೆ. ಹೇಗ್ ಮಾಡೋದು ಅನ್ನೋದು ನೋಡೋಣ. ನೋಡಿ, ಈ ತರ ನಾನು 3 ಕಾಯಿಗಳನ್ನು ತಗೊಂಡಿದ್ದೀನಿ. ಇದನ್ನ ಇದೇ ತರ ಮಾಡ್ಕೊಂಡು ಇದೇ ರೆಸಿಪಿಯನ್ನು ಫಾಲೋ ಮಾಡ್ಕೊಂಡು 1 ವರ್ಷದವರೆಗೂ ಇರುವಂಗ ಕೂಡ ಮಾಡ್ಕೋಬಹುದು. ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಿಂದು ಟಿಪಿ ಅನ್ನೋದು ತೆಗೆದು ಬಿಸಾಕ್ಬಿಡ್ಬೇಕು. ಈಗ ಈ ತರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಕಟ್ ಮಾಡ್ಕೊಂಡು ನಾನು ಒಂದು ಬಾಂಡೆಗೆ ಹಾಕೋತಾ ಇದ್ದೀನಿ, ಒಂದು ಪಾತ್ರೆಗೆ. ಅಷ್ಟನ್ನು ಇದೇ ತರ ಕಟ್ ಮಾಡ್ಕೊಂಡು ಹಾಕೋಬೇಕು. ನೋಡಿ, ಈ ತರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನಾನು ಇದೇ ಚಮಚದಿಂದ ಹಾಕ್ತಾ ಇದ್ದೀನಿ ಉಪ್ಪು ಅನ್ನೋದು. ನೀವು ಬೇಕಾದ್ರೆ ಟೇಬಲ್ ಸ್ಪೂನ್ ಇಂದ ಹಾಕೋಬಹುದು, 3 ಟೇಬಲ್ ಸ್ಪೂನ್ ಅಷ್ಟು. ನಾನು ಈ ಚಮಚದಿಂದ 1.5 ಚಮಚ ಅಷ್ಟು ಹಾಕಿದ್ದೀನಿ. ಈಗ ನಾನು ಅರಿಶಿನ ಹಾಕ್ತಾ ಇದ್ದೀನಿ, 1 ಚಮಚದಷ್ಟು ಸಾಕಾಗುತ್ತೆ. ಈಗ ಖಾರ ಹಾಕಿದ್ದೀನಿ, ಇದೇ ಸ್ಪೂನ್ ಇಂದ 1.5 ಚಮಚದಷ್ಟು ಹಾಕಿದ್ದೀನಿ. ನೀವು ಬೇಕಾದ್ರೆ 3 ಟೇಬಲ್ ಸ್ಪೂನ್ ಅಷ್ಟು ಖಾರ ಅನ್ನೋದು ಹಾಕೋಬಹುದು. ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಒಂದು ಮಸಾಲೆ ಅನ್ನೋದು ರೆಡಿ ಮಾಡೋಣ. ನೋಡಿ, ಈ ತರ ಜೀರಿಗೆ ಅನ್ನೋದು ಹಾಕಿ ಹುರ್ಕೊಂಡಿದ್ದೀನಿ ನಾನು. 3 ಚಮಚದಷ್ಟು ಜೀರಿಗೆ ಅನ್ನೋದು ಹುರ್ಕೊಂಡಿದ್ದೀನಿ. ಅದೇ ತರ ಮೆಂತ್ಯ ಅನ್ನೋದು 1 ಚಮಚದಷ್ಟು ಹಾಕೊಂಡ್ಬಿಟ್ಟು ಅದನ್ನು ಹುರ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಸಾಸಿವೆ ಅನ್ನೋದು ಹುರ್ಕೋತಾ ಇದ್ದೀನಿ. ಸಾಸಿವೆದು ಕ್ವಾಂಟಿಟಿ ಅನ್ನೋದು ಜಾಸ್ತಿ ಇರಬೇಕು. ಹಾಗಾಗಿ ನಾನು 4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಅನ್ನೋದು ತಗೊಂಡಿದ್ದೀನಿ. ಈ ತರ ಚೆನ್ನಾಗಿ ಹುರ್ಕೋಬೇಕು. ಅದಾಗಿದ ತಕ್ಷಣ ಸೈಡಲ್ಲಿ ಇಟ್ಬಿಡ್ಬೇಕು ತಣ್ಣಗಾಗಕ್ಕೆ. ಈಗ ನೋಡಿ, ನಾನು ಇದೇ ತರ ಎಣ್ಣೆಯನ್ನು ತಗೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡ್ಬಿಟ್ಟು ಚೆನ್ನಾಗಿ ಗರಂ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಜೀರಿಗೆ ಸಾಸಿವೆ ಅನ್ನೋದು ಹಾಕಿದ್ದೀನಿ. ಹಾಕ್ಬಿಟ್ಟು ನಾನು ಅದರಲ್ಲಿ ಬೆಳ್ಳುಳ್ಳಿ ಹಳಕ್ ಅನ್ನೋದು ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಈ ತರ ಕಾಯ್ದಿರ್ಬೇಕು. ಈಗ ನಾನು ಇದೇನು ಹುರ್ಕೊಂಡಿದ್ನಲ್ಲ ಅದನ್ನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದು ನೋಡಿ, ಪೈಲೇನೆ ಕಲ್ಸ್ಕೊಂಡು ಒಂದು 10 ನಿಮಿಷ ಬಾಜುಗೆ ಇಟ್ಟಿರೋದು. ಈಗ ಇದು ಮಿಕ್ಸಿ ಮಾಡಿರ್ತಕ್ಕಂಥ ಪೌಡರ್ ಅನ್ನೋದು ಆ ಖಾರದಲ್ಲಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕಲ್ಸ್ಕೋಬೇಕು. ಈ ತರ ಕಲ್ಸ್ಕೋಬೇಕು. ನೋಡಿ, ಚೆನ್ನಾಗಿ ಈ ತರ ಕಲ್ಸ್ಕೊಳ್ಳಿ. ಈ ತರ ಎಣ್ಣೆ ಅನ್ನೋದು ಫುಲ್ ತಣ್ಣಗಾಗ್ಬೇಕು. ಅವಾಗನೇ ಈ ಖಾರಕ್ಕೆ ಹಾಕ್ಬೇಕು, ಇಲ್ಲಾಂದ್ರೆ ಖಾರ ಅನ್ನೋದು ಕೆಟ್ಟೋಗ್ಬಿಡುತ್ತೆ. ನೋಡಿ, ಅಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಈ ಸೀಸನ್ನ ಸ್ಪೆಷಲ್ ಮಾವಿನಕಾಯಿ ತೊಕ್ಕು ಅಥವಾ ಖಾರ ಪಿಕಲ್ಸ್ ಅನ್ನೋದು ರೆಡಿ ಆಗಿದೆ. ನೋಡಿ, ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಮಾಡ್ಕೊಳ್ಳಿ, ತಿನ್ನಿ. ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.